ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ವಾಂಗಿಬಾತನ್ನು, ಅದರಲ್ಲೂ MTR ಅವರ ಒಂದು ವಾಂಗಿಬಾತನ್ನು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹೌದು, ತುಂಬ ಅಂದರೆ ತುಂಬ ರುಚಿಕರವಾಗಿ ಆಗುತ್ತೆ ಈ ಒಂದು MTR ಅವರ ವಾಂಗಿಬಾತು. ಈ ಒಂದು ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳನ್ನು ಬಳಸಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀವಿ. MTR ಅವರ ವಾಂಗಿಬಾತ್ ಅಂತೂ ಸೂಪರ್ ಆಗಿರುತ್ತೆ. ಅದರಲ್ಲೂ ಅವರೆಕಾಳು ಸೇರಿಸಿ ನೀವು ವಾಂಗಿಬಾತನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ವಾಂಗಿಬಾತ್ಗೆ ಅವರೆಕಾಳನ್ನು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹೌದು ಫ್ರೆಂಡ್ಸ್, ಇವತ್ತು MTR ಅವರ ಒಂದು ವಾಂಗಿಬಾತನ್ನು ಮಾಡೋದಕ್ಕೆ ಮೇಯ್ನಾಗಿ ಇಂಗ್ರೀಡಿಯೆಂಟ್ಸು ಬದನೆಕಾಯಿ ಬೇಕಾಗುತ್ತೆ ವಾಂಗಿಬಾತ್ಗೆ. ಈಗ ಬದನೆಕಾಯನ್ನು ಒಂದು 4ರಿಂದ 5 ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ MTR ಅವರ ಒಂದು ವಾಂಗಿಬಾತ್ ಪುಡಿ ಪ್ಯಾಕೆಟನ್ನು ತೊಗೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಒಂದು ಪ್ಯಾಕೆಟನ್ನು ತಗೊಂಡಿದ್ದೀವಿ. ಇನ್ನು ಜೊತೆಗೆ ಒಂದು 3 ಈರುಳ್ಳಿ, 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀವಿ. ಹಾಗೆ ಒಂದು ದಪ್ಪಮೆಣಸಿಕಾಯಿ, ಅವರೆಕಾಳಿದೆ, ಈ ಒಂದು ಸೀಸನ್ ಇದೆ ಆದ್ದರಿಂದ ಅವರೆಕಾಳನ್ನು ತೊಗೊಂಡಿದ್ದೀವಿ ಒಂದು ಸ್ವಲ್ಪ. ಜೊತೆಗೆ ಒಂದು ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿಕಾಯಿನ ತೊಗೊಂಡಿದ್ದೀವಿ, ಒಂದು 5ರಿಂದ 6, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಇಂಚು ಶುಂಠಿ. ನಂತರ ಅಕ್ಕಿ ಬೇಕಾಗುತ್ತೆ, ಒಂದು 2 ಪಾವನ್ನು ನಾವಿಲ್ಲಿ ತೊಗೊಂಡಿದ್ದೀವಿ, 2 ಪಾವ್ ಮಾಡ್ತಾಯಿದ್ದೀವಿ. ಬನ್ನಿ ಈಗ ಯಾವ ರೀತಿ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೇಯ್ನಾಗಿ ನಮ್ಮ ಒಂದು MTR ವಾಂಗಿಬಾತ್ ಪೌಡರ್. ಅಲ್ಲಿಗೆ ಫ್ರೆಂಡ್ಸ್, ಈಗ ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ತೊಗೊಂಡಿರುವಂಥ ಏನೊಂದು ಬ್ಯಾಡಗೆ ಮೆಣಸಿಕಾಯಿ ಇದೆ ಅದೆಲ್ಲವನ್ನು ಕೂಡ ಹಾಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದಿಷ್ಟಾದರೆ ಸಾಕು, ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀವಿ. ಒಂದು ಮಿಕ್ಸರ್ ಜಾರನ್ನು ತಗೊಂಡು ಏನೊಂದು ಮೆಣಸಿಕಾಯಿನ ಬಿಸಿ ಮಾಡಿಕೊಂಡಿದ್ವಿ ಅದನ್ನ ಹಾಕೋತಾ ಇದ್ದೀವಿ ಪುಡಿ ಮಾಡೋದಕ್ಕೋಸ್ಕರ. ಮೊದಲಿಗೆ ಮೆಣಸಿಕಾಯಿನ ಪುಡಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನಾವು ಪುಡಿ ಮಾಡ್ಕೊಂಡಿದ್ದೀವಿ ಮೆಣಸಿಕಾಯಿ ಎಲ್ಲವನ್ನು ಕೂಡ. ನಂತರ ತಗೊಂಡಿರುವಂಥ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಕಾಯಿ ತುರಿಯನ್ನು ಸೇರಿಸ್ಕೊಂಡ ನಂತರ ಶುಂಠಿನೂ ಕೂಡ ಹಾಕೋತಾ ಇದ್ದೀವಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ನಂತರ ಏನೊಂದು ನಾವು MTR ವಾಂಗಿಬಾತ್ ಪೌಡರ್ ತಗೊಂಡಿದ್ವಿ ಅದನ್ನು ಕೂಡ ಹಾಕೋತಾ ಇದ್ದೀವಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ರುಬ್ಕೊಳ್ಳೋಣ. ಬಾತಿಗೆ ಬೇಕಾದ ರೀತಿಲಿ ಒಂಚೂರು ನೀರನ್ನು ಆ್ಯಡ್ ಮಾಡಿ ರುಬ್ಕೋತಾ ಇದ್ದೀವಿ. ಈಗ ಇದನ್ನು ನೀಟಾಗಿ ರುಬ್ಕೊಬರೋಣ ಫ್ರೆಂಡ್ಸ್. ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ರುಬ್ಕೊಂಡು ಬಂದಿದ್ದೀವಿ. ಇಷ್ಟ ಆದರೆ ಸಾಕಾಗುತ್ತೆ. ಮೊದಲಿಗೆ ಫ್ರೆಂಡ್ಸ್ ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಈಗ ಅದಕ್ಕೆ ಎಣ್ಣೆಯನ್ನು ಸೇರಿಸ್ತಾ ಇದ್ದೀವಿ. 1 ಕಪ್ ಆಗುವಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ, ನೋಡ್ಬೋದು. ಈಗ ಎಣ್ಣೆ ಕೂಡ ಬಿಸಿ ಆಗ್ತಿದೆ. ಈಗ ಮೊದಲಿಗೆ ಹೆಚ್ಚಿಟ್ಕೊಂಡಿರುವಂಥ ಏನೊಂದು ದಪ್ಪಮೆಣಸಿಕಾಯಿ ಇದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಈಗ ದಪ್ಪಮೆಣಸಿಕಾಯಿ ಎಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ದಪ್ಪಮೆಣಸಿಕಾಯಿನ ಫಸ್ಟು ನೀವು ಹಾಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ನೋಡ್ತಾ ಇರ್ಬೋದು, ದಪ್ಪಮೆಣಸಿಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಾ ಇದೆ. ತಗೊಂಡಿರುವಂಥ ಅವರೆಕಾಳನ್ನು ಕೂಡ ಹಾಕೊಳ್ಳೋಣ. ಅವರೆಕಾಳನ್ನು ಕೂಡ ಸೇರಿಸ್ತಾ ಇದ್ದೀವಿ, ನೋಡ್ಬೋದು. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀವು ಅವರೆಕಾಯಿ ಇಲ್ಲಾಂದರೆ ಕೂಡ ಸ್ಕಿಪ್ ಮಾಡ್ಬೋದಾಗಿರುತ್ತೆ ವಾಂಗಿಬಾತ್ಗೆ. ಅವರೆಕಾಳು ಸೀಸನಲ್ಲಿ ಅಥವಾ ಅವರೆಕಾಳು
ಸಿಕ್ಕಿದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತು. ನಂತರ ಫ್ರೆಂಡ್ಸ್ ಈಗ 1-2 ನಿಮಿಷಗಳಾದಮೇಲೆ ಅವರೆಕಾಳು ಎಲ್ಲವೂ ಕೂಡ ಫ್ರೈ ಆದಮೇಲೆ ತಗೊಂಡಿರುವಂಥ ಬದನೆಕಾಯನ್ನು ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ತಗೊಂಡಿರುವಂಥ ಬದನೆಕಾಯಿ ಎಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ಬದನೆಕಾಯಿ ಫ್ರೈ ಆದ ನಂತರ ಫ್ರೆಂಡ್ಸ್ ತಗೊಂಡಿರುವಂಥ ಈರುಳ್ಳಿ ಕಟ್ ಮಾಡಿ ಇಟ್ಟಿರೋದನ್ನ ಈರುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ. ಈಗ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಎಲ್ಲವೂ ಕೂಡ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈರುಳ್ಳಿ ಎಲ್ಲವೂ ಕೂಡ ಗೋಲ್ಡನ್ ಕಲರ್ ಬಂದಿದೆ. ಈ ಒಂದು ಕಲರಿಗೆ ಬಂದಾಗ ನಾವು ತಗೊಂಡಿರುವಂಥ ಕಟ್ ಮಾಡಿ ಇಟ್ಟಿರುವಂಥ ಟೊಮೊಟೊನೂ ಕೂಡ ಸೇರಿಸ್ಕೊಳ್ಳೋಣ. ಈ ಟೊಮೊಟೊ ಹಸಿ ವಾಸನೆ ಎಲ್ಲವೂ ಕೂಡ ಹೋಗೋವಂಥ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ. 5 ನಿಮಿಷ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಟೊಮೊಟೊ ಎಲ್ಲವೂ ಕೂಡ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರುವಂಥ ಖಾರನ ಈ ಒಂದು ಮಸಾಲೆಗೆ ಸೇರಿಸ್ತಾ ಹೋಗೋಣ. ರುಬ್ಬಿಟ್ಟಿರುವಂಥ ಖಾರನೂ ಕೂಡ ಆ್ಯಡ್ ಮಾಡ್ಕೋತೀವಿ. ಈಗ ರುಬ್ಬಿಟ್ಟಿರುವಂಥ ಖಾರನ ಸೇರಿಸ್ಕೊಳ್ಳಿ. ಖಾರದ ಹಸಿ ವಾಸನೆ ಎಲ್ಲವೂ ಕೂಡ ಹೋಗಬೇಕು. ಅಲ್ಲಿಗಂಟ ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಪುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಖಾರದ ಜೊತೆ ಒಂದು ಸ್ವಲ್ಪ ಫ್ರೈ ಆಗಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಖಾರ ಎಲ್ಲವೂ ಕೂಡ ಬೇಯ್ತಾ ಇದೆ ಮೀಡಿಯಂ ಫ್ಲೇಮಲ್ಲಿ. ಹಸಿ ವಾಸನೆ ಎಲ್ಲವೂ ಕೂಡ ಹೋಗೋಗಂಟ ಬೇಯಿಸ್ಕೋಬೇಕು. ಈಗ ತಗೊಂಡಿರುವಂಥ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಆ್ಯಡನ್ನು ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಖಾರದ ಜೊತೆಗೆ ಉಪ್ಪು ಕೂಡ ಹಿಡಿಯುತ್ತೆ. ನೋಡ್ತಾ ಇರ್ಬೋದು, ಮೀಡಿಯಂ ಫ್ಲೇಮಲ್ಲಿ ಒಲೆನ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ವಾಂಗಿಬಾತು. MTR ಅವರ ವಾಂಗಿಬಾತು ನೀವು ಫಾಸ್ಟಾಗಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗೆಲ್ಲ ಬೇಗ ಆಗೋಗುತ್ತೆ. ಇಲ್ಲಿ ಅವರೆಕಾಳು ಹಾಕಿರೋದು ತುಂಬ ಟೇಸ್ಟಾಗಿ ಬರುತ್ತೆ ಅಂತ. ಅವರೆಕಾಳು ಸಿಕ್ಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅವರೆಕಾಳು ಸೀಸನ್ನಲ್ಲಂತೂ ಕೂಡ ಸಿಕ್ಕೇ ಸಿಗುತ್ತೆ, ಅವಾಗ ಹಾಕಿ ಈ ರೀತಿ ಮಾಡಿ ನೋಡಿ. ಈಗ ಇದೊಂದು ಸ್ವಲ್ಪ ಇನ್ನೊಂದು 2 ನಿಮಿಷ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ಖಾರ ಕೂಡ ಬೆಂದಿದೆ. ಈಗ ನೀವು ಎಷ್ಟು ಅಕ್ಕಿ ತಗೊಂಡಿರ್ತೀರ ಅಷ್ಟಕ್ಕೆ ನೀರನ್ನು ಸೇರಿಸ್ಕೋಬೇಕು. ನಾವಿಲ್ಲಿ 2 ಪಾವ್ ಅಕ್ಕಿಗೆ 4 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈಗ ನೀರನ್ನು ಸೇರಿಸ್ತಾ ಇದ್ದೀವಿ. ಈಗ ಒಂದ್ಸತಿ ನೀಟಾಗಿ ಸೌಟಲ್ಲಿ ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರೋ ಗಂಟ ಅಕ್ಕಿಯನ್ನು ಹಾಕಬೇಡಿ. ಈ ನೀರು ಒಂದು ಕುದಿ ಬಂದಮೇಲೆ ಅಕ್ಕಿಯನ್ನು ಹಾಕಿ. ಅಲ್ಲಿಗಂಟ ನೀವು ಒಂದು ಪ್ಲೇಟನ್ನು ಮುಚ್ಕೋಬೋದು, ಇಲ್ಲ ಒಂದು ಕುದಿ ಬರೋದಕ್ಕೆ ಬಿಡಿ ಹಂಗೇನೆ. ಇಲ್ಲ ಒಂದು ಪ್ಲೇಟ್ ಕವರ್ ಮಾಡಿದ್ರೆ ಮೇಲೆ ಬೇಗ ನಿಮಗೆ ಒಂದು ಕುದಿ ಅನ್ನೋದು ಬರುತ್ತೆ. ಈಗ ನಾವು ಒಂದು ಪ್ಲೇಟನ್ನು ಮುಚ್ಕೋತೀವಿ, ಒಂದು ಕುದಿ ಬರಲಿ. ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀರು ಕೂಡ ಮಳ್ತಾ ಇದೆ. ಈ ಒಂದು ಟೈಮಲ್ಲಿ ತಗೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಈಗ ಅಕ್ಕಿಯನ್ನು ಹಾಕೋತಾ ಇದ್ದೀವಿ. ನೋಡ್ಬೋದು, ನೀರು ಕೂಡ ಮಳ್ತಾ ಇದೆ. ಈ ಒಂದು ಟೈಮಲ್ಲಿ ಹಾಕೋತಾ ಇದ್ದೀವಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ತಪ್ಪಿದ್ರೆ 2 ವಿಶಿಲನ್ನು ಕೂಗಿಸ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡೋದ ನಂತರ 1 ಅಥವಾ 2 ವಿಶಿಲನ್ನು ನೀಟಾಗಿ ಕೂಗಿಸ್ಕೊಳ್ಳೋಣ. ಈಗ ಕ್ಯಾಪನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀವಿ. ಈಗ ಇದು 1 ತಪ್ಪಿದ್ರೆ 2 ವಿಶಿಲ್ ಬರಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು ವಿಶಿಲ್ ಆಗಿದೆ. ಈಗ ಇದನ್ನ ಕ್ಯಾಪನ್ನು ಓಪನ್ ಮಾಡೋಣ. ನೋಡ್ಬೋದು, ಕ್ಯಾಪನ್ನು ಕೂಡ ಓಪನ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಒಂದು ವಾಂಗಿಬಾತು. ಈಗ ಇದನ್ನ ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ತುಂಬ ನೀಟಾಗಿ ಬಂದಿದೆ. ಈಗ ಸರ್ವನ್ನ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸನ್ನು ಕೂಡ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಈಗ ಒಂದು ತಟ್ಟೆಗೆ ಸರ್ವನ್ನ ಮಾಡ್ಕೋತಾ ಇದ್ವಿ. ತುಂಬ ಟೇಸ್ಟಾಗಿ ಬಂದಿದೆ. ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಉಡುಗುಡಿಯಾಗಿ ಆಗುತ್ತೆ. ನೀರನ್ನು ಕಮ್ಮಿ ಹಾಕೊಳ್ಳಿ ಅಂತ ಹೇಳಿದ್ವಲ್ಲ, ಅದಕ್ಕೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ.
ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಯಾರನ್ನ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.